ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಂದು ನನ್ನ ಹತ್ರ ಇರುವಂತಹ ಇನ್ನೊಂದು ಮಿಷಿನ್ ಯಾವುದು, ಉಷಾ ಜನಮ್ ಜಿಗ್ಜಾಗ್ ಮಿಷಿನ್ ಬಗ್ಗೆ ಹೇಳ್ತೀನಿ ನಾನು ಇವಾಗ. ಈ ಜಿಗ್ಜಾಗ್ ಮಿಷಿನ್ ಹೆಂಗಿದೆ, ಚೆನ್ನಾಗಿದೆಯಾ, ಚೆನ್ನಾಗಿಲ್ವಾ, ವರ್ಕ್ ಆಗುತ್ತಾ, ವರ್ಕ್ ಆಗಲ್ವಾ? ಬಟ್ ನಾನು ತಗೊಂಡು ಆಲ್ಮೋಸ್ಟ್ 7 to 8 years ಆಯಿತು. ಬಟ್ ಇದ್ರದ್ದು ಫ್ಯೂಚರ್ಸ್ ಆಗಿರ್ಬೋದು, ಬಟ್ ಇದರಿಂದ ಏನು ಪ್ಲಸ್ ಮೈನಸ್ ಅಂತ ನಾನು ಈ ವಿಡಿಯೋದಲ್ಲಿ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ನಾನು ಮಿಷಿನ್ನ ತೋರಿಸ್ತೀನಿ, ಮಿಷಿನ್ ಹೆಂಗಿದೆ ಅಂತ ನೋಡೋಣ. ಮಿಷಿನ್ ಒಂದು ಸೈಡಲ್ಲಿ ಇಟ್ಬಿಟ್ಟಿದ್ದೀನಿ. ಅದಾದ್ಮೇಲೆ ಓವರ್ಲಾಕ್ ಮಿಷಿನ್ ಇದೆ, ಬಟ್ ಅದ್ರ ಬಗ್ಗೆ ವಿಡಿಯೋ ಮಾಡಬೇಕು, ಬಟ್ ಟೈಮ್ ಇಲ್ಲ ಅಂತಂದ್ರೆ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಫಸ್ಟ್ ಮಿಷಿನ್ ತೋರಿಸ್ತೀನಿ ನಾನು. ನೀವು ನೋಡ್ತಾ ಇದ್ದೀರಲ್ಲ, ಇದೇ ನನ್ನ ಬಂದು ಉಷಾ ಪೋರ್ಟೇಬಲ್ ಮಿಷಿನ್ನು. ನೋಡಿ, ಇಷ್ಟೇ ಇರೋದು ಇದು, ಬಟ್ ಉಷಾ ಜನಮ್ ಇದು ನಾನು ತಗೊಂಡ್ಮೇಲೆ ನನಗನ್ಸಿದ್ದು ಏನಂತಂದ್ರೆ ಉಷಾ ಫ್ಯಾಷನ್ ಮೇಕರೇ ತಗೋಬೇಕಾಗಿತ್ತು ನನಗನ್ನಿಸ್ತು. ಬಟ್ ಇದಕ್ಕಿಂತ ಒಂದು 2000 rupees ಇಲ್ಲ 1000 rupees ಎಕ್ಸ್ಟ್ರಾ ಆಗಿರ್ಬೋದು ಅಷ್ಟೇ. ಬಟ್ ಇದಕ್ಕಿಂತ ಅದನ್ನ ಉಷಾ ಫ್ಯಾಷನ್ ಮೇಕರ್ ತಗೊಂಡ್ರೆ ಬೆಟರ್ ಅಂತ ನನಗನ್ಸುತ್ತೆ, ಜಿಗ್ಜಾಗ್ಗೆ ಆಗಲಿ ಯಾವುದಕ್ಕೆ ಆಗಲಿ. ಬಟ್ ಇದರಲ್ಲಿ ಏನು ಗೊತ್ತಾ, ಜಿಗ್ಜಾಗ್ ಮಾಡಿದಾಗ ಮಾತ್ರ ನಿಜ ಸಕ್ಕದಾಗಿ ಬರುತ್ತೆ. ಬಟ್ ಅದು ಬಿಟ್ಟರೆ ಸ್ವಲ್ಪ ಪಾರ್ಟ್ಸ್ ಎಲ್ಲ ಬೇಗ ಬೇಗ ಹೋಯ್ತು ಅಂತ ಅನ್ಸ್ಬೋದು. ನೋಡಿ, ನನಗೆ ಬಂದಿಲ್ಲಿ ಇಲ್ಲಿ ಥ್ರೆಡ್ ಹಾಕ್ತಾರಲ್ವಾ, ಇದು ಥ್ರೆಡ್ ಹಾಕೋ ಪಾರ್ಟ್ಸು ಬೇಗನೆ ಹೊರ್ಟೋಯ್ತು ನಂದು. ಅದನ್ನ ಬಿಟ್ರೆ ಇಲ್ಲೊಂದು ಥ್ರೆಡ್ ಸುತ್ಕೊಳಕ್ ಒಂದು ಕೊಟ್ಟಿದ್ರು. ಇಲ್ಲಿ ಥ್ರೆಡ್ ಸುತ್ಕೊಳಕ್ಕೆ ಅಂತ ಒಂದು ವೀಲ್ ತರ ಕೊಟ್ಟಿದ್ರು, ಇದ್ರಲ್ಲೇ ನಾವು ಸುತ್ಕೋಬೋದಾಗಿತ್ತು. ಬಟ್ ಅದು ಕೂಡ ಮುರಿದೋಯ್ತು. ಇದು 7500 ಏನೋ ಕೊಟ್ಟಿದ್ದು ಅವಾಗ ನಾನು ತಗೊಂಡಿದ್ದೆ. ಬಟ್ ಜಿಗ್ಜಾಗ್ ವೈಸ್ ಚೆನ್ನಾಗಿದೆ. ಸ್ಟಿಚಿಂಗ್ ಎಲ್ಲ ನೀವು ನಿಜ ಹೇಳ್ತೀನಿ, ಸ್ಟಿಚಿಂಗ್ ಅಂತೂ ಈ ಮಿಷಿನಲ್ಲಿ ಮಾಡೋಕ್ಕೆ ಆಗಲ್ಲ. ಈ ಪೋರ್ಟಬಲ್ ಮಿಷಿನಲ್ಲಿ ನೀವೇನೇನು ಮಾಡೋಕ್ಕಲ್ಲ, ಬಟ್ ಜಿಗ್ಜಾಗ್ ಮಿಷಿನ್ಗೆ ಮಾತ್ರ ನಾನು ತಗೊಂಡಿದ್ದು. ಬಟ್ ಪುಟ್ಟದಾಗಿ ಕ್ಯಾರಿ ಮಾಡೋ ಥರ ಇದೆ, ಓಕೆನಾ. ಚಿಕ್ಕದಾಗಿ ಏನಾದರೂ ಸ್ಟಿಚಿಂಗ್ ಮಾಡ್ಕೋಬೋದು. ಕೆಲವೊಬ್ರು ಯೂಟ್ಯೂಬಲ್ಲಿ ತೋರಿಸ್ತಾರೆ ಈ ಥರ ಮಿಷಿನ್ಸ್ ಎಲ್ಲ ಸ್ಟಿಚಿಂಗ್ ಮಾಡೋದು, ಅಂದರೆ ಅದು ಉಷಾ ಫ್ಯಾಷನ್ ಮೇಕರ್ ಅಂತ ಅನಿಸುತ್ತೆ. ಬಟ್ ನಿಮಗೆ ದೊಡ್ಡದಾಗೆಲ್ಲ ಸ್ಟಿಚ್ ಮಾಡಬೇಕಂದ್ರೆ ಜಾಕ್ ಮಿಷಿನೇ ಬೆಟರು. ಇದರಲ್ಲಿ ಓವರ್ಲಾಕ್ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ. ಓವರ್ಲಾಕ್ ಮಾತ್ರ ಸಕ್ಕದಾಗಿ ಬರುತ್ತೆ. ನಾನು ಈ ಮಿಷಿನ್ ತೊಗೊಂಡಿದ್ದ ರೀಸನ್ ಬಂದು ಏನು ಗೊತ್ತಾ, ಮೇನ್ಲಿ ನಾನು ಈ ಮಿಷಿನ್ ತೊಗೊಂಡಿದ್ದ ರೀಸನ್ ಬಂದು ಕುಚ್ಚಾಕ್ತೀನಲ್ವಾ, ಕುಚ್ಚಾಕೋದ್ರಿಂದ ಔಟ್ ಸೈಡ್ ಕೊಟ್ಟಾಗ ಏನು ಮಾಡಿಬಿಡ್ತಾರೆ ಗೊತ್ತಾ, ಚೆನ್ನಾಗಿನೇ ಮಾಡ್ಕೊಡಲ್ಲ. ನಿಜ ಹೇಳ್ತೀನಿ, ಜಿಗ್ಜಾಗ್ ಅಂತೂ ಡಬ್ಬ ಥರ ಮಾಡ್ಕೊಡ್ತಾರೆ, ಎಲ್ಲ ವಯರಲ್ಲಿ ಹಾಕಿ ಹಾಕಿ ಮಾಡ್ತಾರೆ. ನಾನು ಇಲ್ಲಿ ಜಿಗ್ಜಾಗ್ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಒಳಗಡೆ ಬಂದು ನಾನು ವಯರ್ ಹಾಕಿರ್ತೀನಿ, ಮೇಲೆ ಬಂದು ಸ್ಯಾರಿ ಇಲ್ಲ ಸ್ಯಾರಿ ಪಲ್ಲುದು ಹಾಕ್ಕೊಂಡು ನಾನು ಮಾಡೋದು. ಬಟ್ ಜಿಗ್ಜಾಗ್ ವೈಸ್ ಮಾತ್ರ ಸೂಪರಾಗಿ ಬರುತ್ತೆ. ಅದು ಬಿಟ್ಟರೆ ನೀವು ನಿಜಾಗ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಾದರೆ ಈ ಥರ ಸ್ಮಾಲ್ ಮಿಷಿನು, ನಾವು ಇವಾಗ ಕಲಿತಾ ಇದ್ದೀವಿ, ನಮ್ಗೆ ಇಷ್ಟೇ ಸಾಕು ಅನ್ನೋದಾದರೆ ಈ ಪೋರ್ಟಬಲ್ ಮಿಷಿನ್ ಮಾತ್ರ ಕೈ ಹಾಕಬೇಡಿ. ಇವಾಗ ಉಷಾದಲ್ಲೇ ಬಂದಿದೆ 16,000 ಆ ಥರ ಎಲ್ಲ ಬಂದಿದೆ. ನಿಜ ನೀವು ಅಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಗಿದ್ರೆ ದೊಡ್ಡದು ಜಾಕೆ ತಗೊಬಿಡಿ ಬೆಟರು. ಇಂಥ ಪೋರ್ಟಬಲ್ ಮಿಷಿನ್ಸ್ ನಿಜ ನಾನು ಪ್ರಿಪೇರ್ ಮಾಡಲ್ಲ. ಏನಕ್ಕಂತಂದ್ರೆ ಅಷ್ಟು ಬಾಳಿಕೆ ಬರಲ್ಲ, ಲೈಫ್ ಬರಲ್ಲ. ನೀವು ಕಸ್ಟಮರ್ಗೆಲ್ಲ ಹೊಲಿಯಲ್ಲ, ಇಲ್ಲ ನಿಮಗೆ ಹೊಲ್ಕೊಂತೀನಿ ಅಂತಂದ್ರು ಕೂಡ ಮಾಮೂಲಿ ಪೆಡ್ಲಿಂಗ್ ಮಿಷಿನ್ ತಗೊಂಬಿಡಿ. ಇದ್ರದ್ದು ಇನ್ನೊಂದು ಮೈನಸ್ ಪಾಯಿಂಟ್ ಏನು ಗೊತ್ತಾ, ಸಿಕ್ಕಾಪಟ್ಟೆ ಸೌಂಡು. ಹೊಲಿತಾ ಇದ್ರೆ ನಿಮಗೆ ತೋರಿಸ್ತೀನಿ ಇವಾಗ ಸ್ಟಿಚ್ ಮಾಡಿಬಿಟ್ಟು ಎಷ್ಟು ಸೌಂಡ್ ಬರುತ್ತಂದರೆ ಯಪ್ಪ, ಕಿವಿನೇ ಕಿತ್ತೋಗುತ್ತೆ, ಆ ಥರ ಸೌಂಡ್ ಬರುತ್ತೆ. ಇನ್ನೊಂದು 16,000 ಕೊಟ್ಬಿಟ್ಟು ಉಷಾ ಜನಮಲ್ಲೇ ಬರುತ್ತೆ, ಅದರಲ್ಲಿ ಎಲ್ಲ ಥರ ಆಪ್ಷನ್ಸ್ ಕೊಟ್ಟಿದ್ದೇನೆ. ಬಟ್ ಅದು ಕೂಡ ಹೆವಿ ಸೌಂಡು, ನಿಜ ತುಂಬ ಬಾಳಿಕೆ ಅಂತ ಬರೋಲ್ಲ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಇಂಥವಕ್ಕೆಲ್ಲ ಇನ್ವೆಸ್ಟ್ಮೆಂಟು ಸುಮ್ಮನೆ ನೀವೇನಾದರೂ ಮನೇಲಿ ಹೊಲ್ಕೋತೀವಿ, ಸಣ್ಣ ಪುಟ್ಟ ಬಟ್ಟೆಗಳು ಹೊಲ್ಕೋತೀವಿ ಆದರೆ ಮಾತ್ರ ಈ ಥರ ಮಿಷಿನ್ ತಗೊಳ್ಳಿ. ಇದರಲ್ಲಿ ಜಿಗ್ಜಾಗ್ ಚೆನ್ನಾಗಿ ಬರುತ್ತೆ. ನಾನು ಇದುವರೆಗೂ ಯೂಸ್ ಮಾಡಿರೋದು ಈ ಮಿಷಿನಲ್ಲಿ ಜಸ್ಟ್ ಜಿಗ್ಜಾಗ್ ಅಷ್ಟೇ. ಅದು ಬಿಟ್ಟರೆ ಸ್ಟಿಚಿಂಗ್ ಅಂತೂ ನಾನು ಮಾಡೇ ಇಲ್ಲ. ಇವಾಗ ನೋಡೋಣ ಇದು ಜಿಗ್ಜಾಗ್ ಹೆಂಗೆ ಬರುತ್ತೆ ಪ್ಲಸ್ ಸ್ಟಿಚಿಂಗ್ ಹೆಂಗೆ ಬರುತ್ತೆ. ಬಟ್ ಇನ್ವೆಸ್ಟ್ಮೆಂಟ್ ಮಾಡೋರು ಏನು ಮಾಡ್ತೀರ ಅಂತಂದರೆ ದೊಡ್ಡ ಮಿಷಿನು ಇಲ್ಲ ಪೆಡ್ಲಿಂಗ್ ಮಿಷಿನು ಈ ಥರ ತೊಗೊಂಬಿಡಿ, ಓಕೆನಾ. ವೆಯ್ಟ್ ಓಕೆ. ನೋಡಿ, ನಾನು ಹೇಳ್ದಂಗೆ ನೋಡಿ, ಇದು ಥ್ರೆಡ್ ಹಾಕೋದು ಕೂಡ ಹೊರಟೋಯ್ತು, ಇದು ಬೇಗನೆ ಹೋಯ್ತು. ಇದು ಕೂಡ ಇದರಲ್ಲಿ ಇನ್ನೊಂದು ಏನಂತಂದ್ರೆ ಇದ್ರದ್ದೆಲ್ಲ ಪಾರ್ಟ್ಸ್ ಹೋದ್ರೆ ನಮಗೆ ಮತ್ತೆ ಸಿಗಲ್ಲ. ಅದೊಂದು ಇದ್ರದ್ದೆಲ್ಲ ನಾವು ಪಾರ್ಟ್ಸ್ ಎಲ್ಲ ಮಿಸ್ ಮಾಡ್ಕೊಂಡ್ರೆ ಮತ್ತೆ ನಮಗೆ ಸಿಗೋದೇ ಕಷ್ಟ. ಅಂದರೆ ಪೆಡ್ಲಿಂಗ್ ಮಾಡೋದಕ್ಕೆ ನೋಡಿ ಈ ಥರ ಕೊಟ್ಟಿದ್ದಾನೆ, ಇದರಲ್ಲಿ ಪೆಡ್ಲಿಂಗ್ ಮಾಡ್ಕೋಬೋದು. ಬಟ್ ಸಾಫ್ಟ್ ಅನ್ನೋದಕ್ಕಿಂತನೂ ತುಂಬ ಒಂದು 5-10 ಸ್ಯಾರೀಸ್ ಮಾಡೋಷ್ಟರಲ್ಲಿ ನಿಮಗೆ ಫುಲ್ ಬಿಸಿ ಬಂದ್ಬಿಡುತ್ತೆ ಇದು ಮಿಷಿನು. 5 to 10 ಸ್ಯಾರೀಸ್ ಮಾಡೋಷ್ಟರಲ್ಲಿ ಫುಲ್ ಬಿಸಿ ಬರುತ್ತೆ. ನೋಡಿ, ಇದು ಹೋಯ್ತಾ, ಪ್ಲಸ್ ಇಲ್ಲಿ ಥ್ರೆಡ್ ಹಾಕೋದು ಫ್ರಂಟಲ್ಲಿ ಇದೆ ನೋಡಿ, ಇಲ್ಲಿದೆ ಈ ಒಂದು ಪೋರ್ಷನ್ನು ಕೂಡ ಹೊರಟೋಯ್ತು. ಮತ್ತೆ ಇನ್ನೇನು ಮಾಡೋದು, ಅದು ಒಂದೊಂದ್ಸತಿ ಏನಾಗುತ್ತೆ ಅಂತಂದರೆ ಆಟೋಮೆಟಿಕ್ ಆಗಿಬಿಡುತ್ತೆ. ಪ್ಲಸ್ ಇನ್ನೊಂದು ಏನಂತಂದರೆ ಆಟೋಮೆಟಿಕ್ ನನ್ನ ಕಂಟ್ರೋಲ್ಗೆ ಸಿಗೋದಿಲ್ಲ ಮಿಷಿನು. ಈ ಥರನೂ ಇದೆ ಇದರಲ್ಲಿ. ನಾನು ಜಸ್ಟ್ ಜಿಗ್ಜಾಗ್ ಯೂಸ್ ಮಾಡಿನೇ ಇಷ್ಟು ನೋಡಿ. ಒಳಗಡೆ ನಾನು ಆಲ್ರೆಡಿ ವಯರ್ ಹಾಕಿಟ್ಬಿಟ್ಟಿರ್ತೀನಿ. ಇದಕ್ಕೆ ವಯರ್ ಬಂದು ನಿಮಗೆ ಯಾವ ಥರ ಇರುತ್ತೆ ಅಂತಂದರೆ ಮಾಮೂಲಿಯಾಗಿ ಈ ಮಿಷಿನ್ ಥರನೇ ಇದೆ ಇದು. ಯಾವ್ದು ಗೊತ್ತಾ, ಜಸ್ಟ್ ನಾನು ಸ್ವಲ್ಪ ಫ್ಲ್ಯಾಶ್ ಹಾಕ್ಕೋತೀನಿ.
ನಾರ್ಮಲ್ ನಿಮಗೆ ಬಾಬಿನ್ ಕೇಸ್ ಎಲ್ಲ ಬಂದು ಇದೇ ಮಿಷಿನ್ ತರನೇ, ಯಾವುದು ಸ್ಮಾಲ್ ಮಿಷಿನ್ ಇರುತ್ತಲ್ಲ ಅದೇ ತರನೇ ಇದೆ ಇದು. ಇವಾಗ ಇದರಲ್ಲಿ ನಾನು ಮಾಡಿ ತೋರಿಸ್ತೀನಿ ಓವರ್ಲಾಕ್ ಎಲ್ಲ ಯಾವ ತರ ಬರುತ್ತೆ ಅಂತ. ಇದು ಹಾಕೊಂತೀನಿ ನಾನು. ಓವರ್ಲಾಕ್ ಅಲ್ಲ ಸಾರಿ, ಇದು ಯಾವ ತರ, ಇಲ್ಲಿ ಸ್ವಿಚ್ ಆನ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಇದ್ರಲ್ಲಿ ಕೂಡ ನೋಡಿ ಲೈಟ್ ಬಂತು. ಬಟ್ ಸಣ್ಣ ಪುಟ್ಟದಕ್ಕೆಲ್ಲ ಓಕೆ, ಬಟ್ ದೊಡ್ಡದಾಗಿ ಮಾಡೋದೆಲ್ಲ ತುಂಬಾ ಕಷ್ಟ ಇದರಲ್ಲಿ. ಒಂದು ಕ್ಲಾತ್ ಅನ್ನ ತಗೊಂಡಿದ್ದೀನಿ ನೋಡಿ. ಇವಾಗ ಥ್ರೆಡ್ ಹಾಕ್ಬಿಟ್ಟು ಇವಾಗ ಬಂದು ನಾನು ಓವರ್ಲಾಕ್ ಮಾಡ್ತೀನಿ. ಸಾರಿ, ಓವರ್ಲಾಕ್ ಅಂತಾನೆ ಬರುತ್ತೆ, ಜಿಗ್ಜಾಗ್ ಮಾಡ್ತೀನಿ. ಇಲ್ಲ ನಾನು ಏನ್ ಮಾಡ್ಲಿ ಹೇಳಿ, ಅಂಗಡಿಯಲ್ಲಿ ಕೊಟ್ಟರು ಕೂಡ ಅಂಗಡಿಯಲ್ಲಿ ಅವ್ರು ಈ ತರ ಸಿಗೋದಿಲ್ಲ ಮೇಡಮ್ ಅಂತ ಅಂದ್ಬಿಟ್ರು ಅವರು ಕೂಡ. ಜಸ್ಟ್ ನಾನು ಹಿಂಗೆ ಬಿಡ್ತೀನಿ ಇದನ್ನ, ಇನ್ನೇನು ಮಾಡೋಕ್ಕಾಗಲ್ಲ. ಇದನ್ನ ಹಿಂಗ್ ಬಿಟ್ಟು ಹಿಂಗ್ ಹೋಗಿ ಜಸ್ಟ್ ಲೈಕ್ ಇದೇ ಥರನೇ ಹೋಗಿ ನೀಟಾಗಿ ಹಾಕೋಬೇಕು ನೋಡಿ. ಇಲ್ಲಂತಂದ್ರೆ ಇದು ಏನಂತಂದ್ರೆ ಸಿಕ್ಕಾಕೊಂಡ್ಬಿಡುತ್ತೆ. ನಾನು ಎಲ್ಲರಿಗೂ ಸಜೆಷನ್ ಮಾಡಲ್ಲ ಇದನ್ನ, ಏನಕ್ಕಂತಂದ್ರೆ ಓವರ್ಲಾಕ್ ಅಂತಾನೆ ಬರ್ತಾ ಇದೆ ಸಾರಿ. ಜಿಗ್ಜಾಗಾದ್ರೆ ನೀವು ತಗೊಳ್ಳೋದಾದ್ರೆ ಉಷಾ ಫ್ಯಾಷನ್ ಮೇಕರೇ ತಗೋಬಿಡಿ, ಸ್ವಲ್ಪ ಅಮೌಂಟ್ ಜಾಸ್ತಿ ಆಗಬಹುದು. ಈಗ ನಾನು ಅವಾಗ ಕೇಳಿದಾಗ ಬಂದು ಜಸ್ಟ್ ಎಷ್ಟಿತ್ತು ಗೊತ್ತಾ, 9500 ಏನೋ ಇತ್ತು. ಬಟ್ ಇವಾಗ ಎಷ್ಟಾಗಿದೆ ನನಗೆ ಗೊತ್ತಿಲ್ಲ. ಬಟ್ ನಾನು ಇವಾಗ ಇದನ್ನು ಕೊಡೋಂಗೂ ಇಲ್ಲ ಬಿಡೋಂಗೂ ಇಲ್ಲ, ಇಟ್ಕೊಂಡ್ಬಿಟ್ಟಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ಕೊಟ್ಟರು ಕೂಡ ತುಂಬಾ ಕಡಿಮೆ ಪ್ರೈಸಿಗೆ ತಗೋಬಿಡ್ತಾರೆ, ಅದೊಂದೇ ಪ್ರಾಬ್ಲಮ್. ಆಲ್ರೆಡಿ ಇದೆ ಇದರಲ್ಲಿ ಸ್ವಲ್ಪ ಥ್ರೆಡ್ ಒಂದು ಸ್ವಲ್ಪ ಮೇಲೆ ತಗೊತೀನಿ ನೋಡಿ, ಥ್ರೆಡ್ ಇದೆ. ನೋಡಿ ಇದ್ರಲ್ಲಿ ಏನಂತಂದ್ರೆ ನಾವು ಥ್ರೆಡ್ ಹಾಕೋದಾದ್ರೆ ಹಿಂದಕ್ಕೆ ಮುಂದಕ್ಕೆ ಓಕೆ. ಫಸ್ಟ್ ನಮಗೆ ಕೆಳಗಡೆ ಬಂದು ಥ್ರೆಡ್ ಬರೋದಿಲ್ಲ ಕೆಳಗಡೆಯಿಂದ. ನಾನಿಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಸ್ಟಿಚಿಂಗಿಗೆ ಇಟ್ಕೊಂತೀನಿ ನೋಡಿ. ಇದರ ಸ್ಟಿಚಿಂಗ್ ಇಟ್ಕೊಂಡು ಸ್ಟಿಚಿಂಗ್ ಇಂದಲೇ ನಾನು ಥ್ರೆಡ್ ತಗೋಬೇಕು, ಇಲ್ಲಾಂತಂದ್ರೆ ನಮ್ಗೆ ಜಿಗ್ಜಾಗ್ಗೆ ಥ್ರೆಡ್ಡೇ ಬರೋದಿಲ್ಲ. ಸ್ಟಿಚಿಂಗ್ ನೋಡಿ ಹೆಂಗ್ ಬರುತ್ತೆ ಇದರಲ್ಲಿ ಅಂತ. ಇವಾಗ ಬಂತಲ್ವಾ ಸ್ಟಿಚಿಂಗು, ನಾನು ಇಲ್ಲಿ ಸೆಟ್ ಮಾಡ್ಕೊತೀನಿ. ಜಿಗ್ಜಾಗ್ ಅಂತ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾನೆ ಇಲ್ಲಿ. ಓಕೆ, ಜಸ್ಟ್ ಲೈಕ್ ಹಿಂಗ್ ಜಿಗ್ಜಾಗ್ ಅಂತ ಸೆಟ್ ಮಾಡ್ಕೊಂಡು ನಾವು ಜಸ್ಟ್ ಬಟ್ಟೆ ಜಿಗ್ಜಾಗ್ ವೈಸ್ ಅಂತ ನಿಜ ಹೇಳ್ತೀನಿ ಗೈಸ್, ಜಿಗ್ಜಾಗ್ ಅಂತೂ ಸೂಪರ್ ಆಗಿ ಬರುತ್ತೆ. ಬಟ್ ನೀವು ಯೂಸ್ ಮಾಡಿದ್ರೆ ಅದೊಂದಕ್ಕೆ ಯೂಸ್ ಮಾಡ್ಬೇಕಷ್ಟೇ. ಫಸ್ಟ್ ಜಿಗ್ಜಾಗ್ ಮಾಡೋಕ್ಕಿಂತ ಮುಂಚೆ ಜಸ್ಟ್ ಲೈಕ್ ಈ ತರ ಒಂದೆರಡು ಸತಿ ಹಾಕೊಳ್ಳಿ.
ನೋಡಿ ನೀವು ಜಿಗ್ಜಾಗ್ ಅಂತೂ ನೀವು ನಿಜ ಹೇಳ್ತೀನಿ ಎಲ್ಲೂ ಕೂಡ ಇಷ್ಟು ಫಿನಿಶಿಂಗ್ ಜಿಗ್ಜಾಗ್ ಜೊತೆ ಬರೋದು ನನಗಂತೂ ಗೊತ್ತಿಲ್ಲ. ಜಿಗ್ಜಾಗ್ ವೈಸ್ ಅಂತೂ ನೀವು ನೋಡೋದಾದ್ರೆ ಸಖತ್ತಾಗಿ ಬರುತ್ತೆ ನೋಡಿ. ಜಿಗ್ಜಾಗ್ ವೈಸ್ ಚೆನ್ನಾಗಿ ಬರುತ್ತೆ. ಉಷಾದಲ್ಲಿ ಜಿಗ್ಜಾಗ್ ಫಿನಿಶಿಂಗ್ ಅಂತೂ ಸೂಪರ್ ಆಗಿ ಬರುತ್ತೆ. ತುಂಬಾ ಜನ ಬಂದು ನನ್ನ ಹತ್ರನೇ ಮಾಡಿಸ್ಕೊಂಡು ಹೋಗೋರು, ಇದೇ ಫಿನಿಶಿಂಗ್ ಸ್ಯಾರಿ ಕುಚ್ಚಾಕೋದಕ್ಕೆ ಎಲ್ಲದಕ್ಕೂ ಅಂತ. ಈ ಥರ ಈ ಮಿಷಿನ್ ಪ್ರಾಬ್ಲಮ್ಮು. ಇದರಲ್ಲಿ ತುಂಬ ಆಪ್ಷನ್ಸ್ ಎಲ್ಲ ಕೊಟ್ಟಿದ್ದ, ಬಟ್ ನಾನು ಏನು ಯೂಸ್ ಮಾಡಲ್ಲ, ಬರೀ ಜಿಗ್ಜಾಗ್ ಅಷ್ಟೇ. ಐ ಹೋಪ್ ನನ್ನ ಈ ಒಂದು ಸ್ಮಾಲ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.